ಶಾಲೆಯಲ್ಲಿ ಮಕ್ಕಳು ಅಕ್ಷರ ಕಲಿಯುವುದರ ಜೊತೆಗೆ ನೀತಿ, ನಿಯಮ, ಶಿಸ್ತು, ಶುದ್ಧ ನಡತೆಯನ್ನ ಪೋಷಕರು ತಮ್ಮ ಮನೆಗಳಲ್ಲಿ ಕಲಿಸಬೇಕು. ಪೋಷಕರನ್ನು ಮಕ್ಕಳು ಅನುಸರಿಸುವುದರಿಂದ ಮೊದಲಿಗೆ ಪೋಷಕರು ಉತ್ತಮ ಗುಣಗಳನ್ನು ರೂಪಿಸಿಕೊಂಡು ಮಕ್ಕಳಿಗೂ ಉತ್ತಮ ಗುಣಗಳನ್ನು ಕಲಿಸುವ ಕೆಲಸವಾಗಬೇಕು ಎಂದು ವೇದಬ್ರಹ್ಮ ರಾಮಭಟ್ಟರು ಹೇಳಿದರು. ಪಟ್ಟಣದಲ್ಲಿನ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಶಾಲೆಯ ಎಲ್ಕೆಜಿ, ಯುಕೆಜಿ ಮತ್ತು ಬೇಬಿ ಕೇರ್ ಮಕ್ಕಳಿಗಾಗಿ ನಡೆಸಿದ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ 150ಕ್ಕೂ ಹೆಚ್ಚು ಮಕ್ಕಳಿಗೆ ವರ್ಣಮಾಲೆಯ ಮೊದಲ ಅಕ್ಷರ ಆ ಅಕ್ಷರ ಬರೆಸುವ ಮೂಲಕ ಅಕ್ಷರಾಭ್ಯಾಸ ನೆರವೇರಿಸಿ ನಂತರ ಮಾತನಾಡಿದ ಅವರು, ಶೈಕ್ಷಣಿಕ ಆರಂಭದಲ್ಲಿ ಮಕ್ಕಳಿಗೆ ಶಾಲೆಗಳಲ್ಲಿ ಅಕ್ಷರಾಭ್ಯಾಸ ನಡೆಸುವ ಮೂಲಕ ಕಲಿಕೆಗೆ ಆರಂಭ ನೀಡಲಾಗುತ್ತದೆ. 40 ವರ್ಷಗಳ ಇತಿಹಾಸವುಳ್ಳ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉತ್ತಮ ಶಿಕ್ಷಣ ನೀಡುವ ಶಾಲಿನಿ ಸಂಸ್ಥೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಆಯೋಜಿಸಿ ಸರಸ್ವತಿಯನ್ನ ಆರಾಧಿಸಲಾಗುತ್ತಿದೆ. ಈ ಮೂಲಕ ಮಕ್ಕಳಿಗೆ ಉತ್ತಮ ವಿದ್ಯೆ, ಸಂಸ್ಕಾರ ಸಿಗಲಿ. ದೇಶಕ್ಕೆ ಒಳ್ಳೆ ಪ್ರಜೆಯಾಗಬೇಕಾದ್ರೆ ತಮ್ಮ ಮಗುವಿಗೆ ಏನೆಲ್ಲ ಕೊಡಬೇಕು ಎಂಬುದನ್ನು ಪೋಷಕರು ಅರಿತಿರಬೇಕು. ಮಕ್ಕಳು ಪೋಷಕರನ್ನ ನೋಡಿ ಅವರನ್ನೇ ಅನುಸರಿಸುವುದರಿಂದ ಸದ್ಬುದ್ಧಿ, ಸಮಯ ಪ್ರಜ್ಞೆ, ಸದ್ಗುಣಗಳನ್ನು ಅಳವಡಿಸಿಕೊಂಡು ಮಕ್ಕಳಿಗೂ ಕಲಿಸಿ ಸಮಾಜಕ್ಕೆ ಕೈಲಾದ ಕೊಡುಗೆ ನೀಡುವಂತೆ ರೂಪಿಸುವಲ್ಲಿ ಮುಂದಾಗಬೇಕೆಂದರು. ಮುಖ್ಯ ಶಿಕ್ಷಕಿ ದೀಪ್ತಿ ಸೋಫಿಯಾ ಮಾತನಾಡಿ, ವಿಶ್ವಕವಿ ಹೇಳಿದಂತೆ ಮಗುವೊಂದು ಹುಟ್ಟುತ್ತಾ ವಿಶ್ವಮಾನವ, ಬೆಳೆಯುತ್ತಾ ಅಲ್ಪಮಾನವನಾಗುತ್ತಿದ್ದಾನೆ. ಬೆಳೆದಂತೆಲ್ಲ ಜಾತಿ, ಧರ್ಮದ ಕಬಂಧಗಳಲ್ಲಿ ಬಂದಿಯಾಗುತ್ತಿರುವ ದಿನಗಳಲ್ಲಿ ನಮ್ಮ ಶಾಲೆಯು ಸರ್ವಧರ್ಮದ ಶಾಂತಿಯ ಕೇಂದ್ರ. ಇಲ್ಲಿ ಯಾವುದೇ ಧರ್ಮ, ಜಾತಿಯ ವಿಷಬೀಜವನ್ನ ಬಿತ್ತದೆ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ಕಲಿಸುವುದರೊಂದಿಗೆ ಪರಿಸರದ ಕಾಳಜಿ, ಪೋಷಕರು, ಸಂಬಂಧಿಕರು, ಗುರು ಹಿರಿಯರ ಮಹತ್ವ, ಪ್ರೀತಿ ಸಾರಿ ಕಲಿಕೆಗೆ ತೊಡಗಿಸಿಕೊಳ್ಳಲಾಗುತ್ತಿದೆ ಎಂದರು. ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥಾಪಕರಾದ ನಂಜುಂಡೇಗೌಡ ದಂಪತಿಗಳು ಶಾರದಾಂಬೆ ಪೂಜೆ ನೆರವೇರಿಸಿದರು. ತರುವಾಯ ರಾಮಭಟ್ಟರು ಪ್ರತಿ ಮಗುವಿಗೂ ಅಕ್ಷರಾಭ್ಯಾಸ ನಡೆಸಿ ಸಿಹಿ ಹಂಚಿದ್ರು. ಈ ವೇಳೆ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸಿಎನ್ ಅಶೋಕ್, ರಾಧಾ ಅಶೋಕ್, ಚನ್ನರಾಯಪಟ್ಟಣ ನಗರದ ಅತ್ಯಂತ ಹಿರಿಯದಾದ ಸಂಸ್ಥೆ ವಿದ್ಯಾ ಕ್ಷೇತ್ರದಲ್ಲಿ ಉತ್ತಮವಾದ ಸಾಧನೆಯನ್ನ ಮತ್ತು ಎಲ್ಲ ಬಡ ಬಗ್ಗರ ಪ್ರತಿಯೊಬ್ಬ ಪೋಷಕರಿಗೆ ಸಹಾಯವಾಗ್ತಕ್ಕಂತಹ ರೀತಿಯಲ್ಲಿ ಒಂದು ಸಂಸ್ಥೆನ ಬೆಳೆಸಬೇಕು, ವಿದ್ಯೆಯನ್ನ ದಾನ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಸ್ಥೆ ಶಾಲಿನಿ ವಿದ್ಯಾಸಂಸ್ಥೆ ಪ್ರಾರಂಭವಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ 40 ವರ್ಷಗಳು ನೆರವೇರಿದೆ. ಇಂತಹ ಒಂದು 41ನೇ ವರ್ಷದ ವಿದ್ಯಾ ಶಿಕ್ಷಣ ವಾರ್ಷಿಕ ಆರಂಭ ಕಾಲದಲ್ಲಿ ಈ ದಿನದ ಸರಸ್ವತಿ ಪೂಜೆಯನ್ನು ಮಾಡಿ ಈ ಎಲ್ಲ ಸಣ್ಣ ಪುಟ್ಟ ಮಕ್ಕಳಿಗೆ ವಿದ್ಯಾಭ್ಯಾಸದ ಮೊದಲ ಹೆಜ್ಜೆ ಆಗಿರತಕ್ಕಂಥ ಅಕ್ಷರ ಅಭ್ಯಾಸವನ್ನು ಮಾಡಿಸುವ ಉದ್ದೇಶ ಸರಸ್ವತಿಯನ್ನು, ಗಣಪತಿಯನ್ನು ಪೂಜೆ ಮಾಡಿ ಎಲ್ಲ ಶಿಕ್ಷಕಿಯರು ಅವರು ತಂದೆ ತಾಯಿಗಳು ಬರದೇ ಹೋದಾಗ ಅವರೇ ಪೋಷಕರಾಗಿ ಈ ದಿನದ ಅಕ್ಷರಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳಿಗೆ ಆರೋಗ್ಯ ಮತ್ತು ಭಾಗ್ಯವನ್ನು, ಶ್ರದ್ಧಾ, ಮೇಧ, ಜ್ಞಾನವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ದಿನದ ಅಕ್ಷರಾಭ್ಯಾಸವನ್ನು ನಡೆಸ್ತಾ ಇದ್ದೀವಿ. ಸಂಸ್ಥೆಗೆ ತಮ್ಮೆಲ್ಲರ ಸಹಕಾರನೇ ಮುಖ್ಯ. ಉತ್ತಮವಾಗಿ ಮನೆಯಲ್ಲಿ ಅವರವರ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸ್ತಕ್ಕಂಥದ್ದು, ನಡವಳಿಕೆಯಿಂದ ಇರುವಂಥದ್ದು ಮುಖ್ಯ. ಶಾಲೆಯಲ್ಲಿ ಅಕ್ಷರಾಭ್ಯಾಸವನ್ನು, ಜ್ಞಾನವನ್ನು ಕೊಡಬಹುದು, ಆದರೆ ನೀತಿ, ನಿಯಮ ಮತ್ತು ಸದ್ ನಡತೆಯನ್ನು ಮೊದಲು ಆರಂಭಗೊಳ್ಳದೆ ಮನೆಯೇ ಮೊದಲ ಪಾಠಶಾಲೆ. ಅಲ್ಲಿರ್ತಕ್ಕಂತಹ ತಂದೆ ತಾಯಿಗಳೇ ಮೊದಲು ಶಿಕ್ಷಕರಾಗಬೇಕು. ನಾವು ಮೊದಲು ತಿದ್ದುಕೊಂಡು ನಮ್ಮ ನುಡಿಗಳನ್ನು ತಿದ್ದುಕೊಂಡು ಉತ್ತಮವಾಗಿ ನಡೆತಾ ಇದ್ದಾಗ, ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾಗ ಮಕ್ಕಳಿಗೆ ಅದೇ ಪೂರಕವಾಗಿ ಬರುತ್ತದೆ. ಆದ್ದರಿಂದ ನಾವು ಅಂದರೆ ಎಲ್ಲ ಪೋಷಕರು ಮೊದಲು ಸರಿಯಾದ ರೀತಿಯಲ್ಲಿ ನಡವಳಿಕೆಯಿಂದ ಇರೋಣ. ಮಕ್ಕಳಿಗೆ ಅದು ರಕ್ತಗತವಾಗಿ ಬರುವಂಥದ್ದಾಗಿದೆ ಶಿಕ್ಷಣ. ಹಾಗೆ ಶಾಲೆಗೆ ನಾವುಗಳೆಲ್ಲ ಕಳಿಸಿದಾಗ ಮೊದಲು ಮಕ್ಕಳಿಗೆ ಶಿಸ್ತು, ಸಂಯಮ ಮತ್ತು ಉತ್ತಮವಾದ ಒಂದು ಶಿಸ್ತುಬದ್ಧವಾದ ಸ್ವಚ್ಛತೆಯಿಂದ ಮಕ್ಕಳನ್ನ ಕಲಿಸಬೇಕು. ಸುಮಾರು 40 ವರ್ಷಗಳ ಇತಿಹಾಸ ಹೊಂದಿರುವಂತಹ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಏಕೆಂತ ಹೇಳಿದ್ರೆ ಹೊರನಾಡು ಶೃಂಗೇರಿಗಳಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡುವಂತ ಪ್ರತೀತಿ ಇದೆ ಎಲ್ಲ ಕಡೆ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಶಾರದಾ ಮಾತೆಯನ್ನ ಪೂಜಿಸೋದ್ರ ಮೂಲಕ ಸುಮಾರು 150 ವಿದ್ಯಾರ್ಥಿಗಳಿಗೆ ಎಂದು ಅಕ್ಷರಾಭ್ಯಾಸವನ್ನ ಮಾಡಿದ್ದೀವಿ. ನಮ್ಮ ಶಾಲೆಯಲ್ಲಿರುವಂತಹ LKG, UKG ಹಾಗೂ ಬೇಬಿ ಕೇರ್ ವಿದ್ಯಾರ್ಥಿಗಳು ಈ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಕ್ಷರಾಭ್ಯಾಸ ಮಕ್ಕಳಿಗೆ ಶಾರದಾ ದೇವಿಯ ಒಂದು ಆಶೀರ್ವಾದವನ್ನ ಸಿಗ್ಲಿ,
ಶಾಲೆಯಲ್ಲಿ ಒಂದು ಪಾಸಿಟಿವ್ ವೈಬ್, ಮಕ್ಕಳಿಗೆ ಏನು ವಿದ್ಯೆ ಬಗ್ಗೆ, ಜ್ಞಾನಾರ್ಜನೆಯ ಬಗ್ಗೆ ಪೋಷಕರಿಗೆ ಅರಿವನ್ನ ಮೂಡಿಸುವ ನಿಟ್ಟಲ್ಲಿ, ವಿದ್ಯೆಯ ಮಹತ್ವವನ್ನ ಹೇಳುವಂತ ನಿಟ್ಟಲ್ಲಿ ಮಕ್ಕಳಿಗೆ ಆ ಮೊದಲ ಅಕ್ಷರ, ಆ ಅಮ್ಮನ ಒಂದು ಮಹತ್ವ, ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗುವಂತ ಒಂದು ಮಹತ್ವವನ್ನ ತಿಳಿಸುವ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂಜ್ಯ ಗುರುಗಳಾದ ಶ್ರೀಯುತ ರಾಮಣ್ಣ ಇವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 150 ವಿದ್ಯಾರ್ಥಿಗಳು ಭಾಗವಹಿಸಿದ್ದು, 150 ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಶಾಲೆಯ ಆವರಣದಲ್ಲಿ ಅಕ್ಷರಾಭ್ಯಾಸವನ್ನ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ, ಅರ್ಥಗರ್ಭಿತವಾಗಿ, ಭಕ್ತಿಪೂರ್ವಕವಾಗಿ ಒಂದು ಕಾರ್ಯಕ್ರಮವನ್ನ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ 4 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲಾಗಿದೆ. ಅವುಗಳಿಗೆ ರಾಜ್ಯ ಸರ್ಕಾರ ಅಗತ್ಯ ಮೂಲ ಸೌಕರ್ಯ ಒದಗಿಸುವ ಮೂಲಕ ವಿದ್ಯಾರ್ಥಿಗಳ ಉತ್ತಮ ಕಲಿಕೆಗೆ ಅನುಕೂಲ ಮಾಡಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣದಲ್ಲಿನ ಶಿವಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಪ್ರತಿಮಾ ಟ್ರಸ್ಟ್, ಕರ್ನಾಟಕ ಪಬ್ಲಿಕ್ ಶಾಲೆ ಸಹಯೋಗದಲ್ಲಿ ಏರ್ಪಡಿಸಿದ್ದ ಜನಪದ ಕಲೆಗಳ ವಾರ್ಷಿಕ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿ, ತಾಲೂಕಿನ ನುಗ್ಗೇಹಳ್ಳಿ, ಶ್ರವಣಬೆಳಗೊಳ, ಬಾಗೂರು ಹಾಗೂ ಚನ್ನರಾಯಪಟ್ಟಣದಲ್ಲಿನ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭಿಸಲಾಗಿದೆ. ಇವುಗಳಿಗೆ ಅಗತ್ಯಕ್ಕನುಸಾರ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದರು. ಇನ್ನು ಪಠ್ಯದ ಜೊತೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ತೊಡಗಿಕೊಳ್ಳಬೇಕು. ಪಟ್ಟಣದ ಪ್ರತಿಮಾ ಟ್ರಸ್ಟ್ ಜನಪದ ಕಲೆಯನ್ನು ಉಳಿಸುವ ಸಲುವಾಗಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳನ್ನು ಆಯ್ದುಕೊಂಡು ಅವರಿಗೆ ಕಂಸಾಳೆ, ಡೊಳ್ಳು ಕುಣಿತ, ಸೋಬಾನೆ ಪದ, ಸೋಮನ ಕುಣಿತ, ಪೂಜಾ ಕುಣಿತ, ರಂಗಕಲೆ ಸೇರಿ ಹಲವು ಬಗೆಯ ಜಾನಪದ ಕಲಾ ಪ್ರಕಾರಗಳನ್ನು ಕಲಿಸುವ ಕೆಲಸ ಮಾಡ್ತಿದೆ. ಕಲೆಯಲ್ಲಿ ತೊಡಗಿಸಿಕೊಳ್ಳುವವರಿಗೆ ದಾನಿಗಳು, ಸಂಘ ಸಂಸ್ಥೆಗಳು ಆರ್ಥಿಕ ನೆರವು ಒದಗಿಸಿದರೆ ಅವರು ಪ್ರವರ್ಧಮಾನಕ್ಕೆ ಬರಲು ಸಾಧ್ಯ. ಈಗಾಗಲೇ ಪ್ರತಿಮಾ ಟ್ರಸ್ಟ್ ಕಲಾವಿದರಿಗೆ ಕಂಸಾಳೆ ವಸ್ತ್ರವನ್ನು ನೀಡಿದ್ದೆ. ಇನ್ನು 3 ತಿಂಗಳಲ್ಲಿ 12 ಡೊಳ್ಳು ಕುಣಿತದ ವಾದ್ಯಗಳನ್ನು ನೀಡುವುದಾಗಿ ಭರವಸೆ ನೀಡಿದರು. ಇಂತಹ ಕಾರ್ಯಕ್ರಮದ ಆಯೋಜನೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನುದಾನ ಒದಗಿಸಬೇಕು ಎಂದರು. ಪ್ರತಿಮಾ ಟ್ರಸ್ಟ್ ಅಧ್ಯಕ್ಷ ಉಮೇಶ್ ತೆಂಕನಹಳ್ಳಿ ಮಾತನಾಡಿ, ಡೊಳ್ಳು ಕುಣಿತದ ವಾದ್ಯಗಳನ್ನು ಶಾಸಕರು ನೀಡುವುದರಿಂದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ಅನುಕೂಲವಾಗುತ್ತದೆ ಎಂದರು. ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಕೆಎನ್ ಅನಿಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎಸ್ ಸತೀಶ್, ಕೆಪಿಎಸ್ ಶಾಲೆಯ ಮುಖ್ಯ ಶಿಕ್ಷಕಿ ನೇತ್ರಾವತಿ, ಶಿಕ್ಷಣ ಸಂಯೋಜಕ ಶ್ರೀನಿವಾಸ್, ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ನಾಗೇಂದ್ರ, ಗಾಣಿಗರ ಸಂಘದ ಅಧ್ಯಕ್ಷ ಸಿಬಿ ಸುಬ್ರಹ್ಮಣ್ಯ, ದೇವರಾಜೇಗೌಡ, ಎಎಲ್ ನಾಗೇಶ್, ಜಗದೀಶ್ ಇದ್ರು. ಕಲೆಯನ್ನ ಬೆಳೆಸಿ ಪೋಷಿಸುವಂತ ಕೆಲಸವನ್ನ ಇವತ್ತು ನಮ್ಮ ಪ್ರತಿಮಾ ಟ್ರಸ್ಟ್ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಮಾಡ್ತಾ ಬಂದಿದೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಇವತ್ತು ದೇಶೀಯ ಕಲೆ ಮತ್ತು ಸಂಸ್ಕೃತಿಯನ್ನ ಉಳಿಸಿ ಪೋಷಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ. ಈಗಾಗಲೇ ಈ ಹಿಂದೆ ಮಂಡ್ಯ ಜಯಪ್ರಕಾಶ್ ಗೌಡರು ಎಲ್ಲ ಒಂದು ಕಾರ್ಯಕ್ರಮವನ್ನು ಅವತ್ತು ಚಾಲನೆಯನ್ನು ಕೂಡ ನೀಡಿದ್ದಾರೆ. ಅವತ್ತು ಕೂಡ 5-6 ಜಿಲ್ಲೆಗಳಿಂದ ಕಲಾವಿದರುಗಳು ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೂಡ ತಂದಂಥ ಒಂದು ಸಂದರ್ಭ ನಾನು ತಡವಾಗಿ ಬಂದೆ. ಅವತ್ತು ವಿಶೇಷವಾಗಿ ತಮಟೆ ತರಬೇತಿ ಶಿಬಿರ ಯಶಸ್ವಿಯಾಗಿ ನಡೆದಿದೆ. ಏಕೆಂದರೆ ಇವತ್ತು ಕಲೆ ಒಂದು ಸೀಮಿತವಾದಂಥ ಒಂದು ಸಮಾಜಕ್ಕೆ ಸರ್ವರಿಗೂ ಕೂಡ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಪ್ರತಿಮಾ ಟ್ರಸ್ಟ್ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿದೆ. ನಾವು ಬಂದಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಗೌರವಪೂರ್ವಕವಾಗಿ ಆಹ್ವಾನಿಸಿದರು. ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ರಂಗಕುಣಿತ ಹುಬ್ಬಳ್ಳಿಯ ನಮ್ಮ ರಂಗದ ಕಲಾವಿದರು ತುಂಬ ರಂಗದ ಕುಣಿತವನ್ನು ಕೂಡ ಮಾಡ್ತಿದ್ರು. ತಮಟೆ ವಾದ್ಯ ಕೂಡ ಇತ್ತು, ಕೋಲಾಟ ಇತ್ತು. ನಮ್ಮ ಕೇರ್ಪೇಟೆ ತಾಲೂಕಿನವರು ಚಕ್ರಗಳಿಂದ ಒಂದು ಕೋಲಾಟವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಅದಾದಮೇಲೆ ನಮ್ಮ ನೆಚ್ಚಿನ ವಿದ್ಯಾರ್ಥಿನಿಯರನ್ನ ಗೌರವಪೂರ್ವಕವಾಗಿ ಅವರ ಒಂದು ದೇಶೀಯ ಉಡುಗೆ ತೊಡುಗೆಯಲ್ಲಿ ನಮಗೆ ಆಹ್ವಾನಿಸತಕ್ಕಂಥ ಒಂದು ಸಂದರ್ಭ, ಒಂದು ಮಾತನ್ನ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ. ಅದರಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ತಮಟೆ ಒಂದು ಬಾರಿಸುವ ಒಂದು ಕಲೆಯನ್ನು ಅಭ್ಯಾಸವನ್ನು ಮಾಡಿದ್ದಾರೆ ಅಂದರೆ ತುಂಬ ವಿಶೇಷ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದ, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ.
ಪೂರ್ವಿಕರು ನಮಗೆ ಎಲ್ಲ ಕಲೆಯನ್ನು ಕೊಟ್ಟಿದ್ದಾರೆ, ಅದನ್ನ ದೂರ ಸರಿಸುವಂತ ಕೆಲಸವನ್ನ ಮಾಡಬಾರ್ದು, ಇದು ಹತ್ತಿರವಾಗಿಟ್ಕೊಂಡು ಪೋಷಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅದಕ್ಕೆ ಈ ಒಂದು ಪ್ರತಿಮಾ ಟ್ರಸ್ಟ್ ಇವತ್ತು ಶಕ್ತಿ ತುಂಬುವಂತ ಕೆಲಸವನ್ನ ನಮಗೆ ಮಾಡಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾವು ಸತತವಾಗಿ 16 ವರ್ಷದಿಂದ ನಿರಂತರವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ವರ್ಷ ಪೂರ್ತಿ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ವರ್ಷ ಪೂರ್ತಿ ಪಠ್ಯಕ್ಕೆ ಪೂರಕವಾದಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ಎಲ್ಲಾ ತರಹದ ಮದುವೆಗಳು ನಮ್ಮ ಮಕ್ಕಳಿಗೆ ಸಿಗಬೇಕು. ಅದು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಿಗಬೇಕು. ಜೊತೆಗೆ ಅವರು ಉನ್ನತವಾದ ವೇದಿಕೆಯನ್ನು ಹತ್ತಬೇಕು ಅಂತ ಒಂದು ಪ್ರಬುದ್ಧತೆ ಬರಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಈ ನಿರಂತರವಾದ ಶಿಬಿರವನ್ನು ಆಯೋಜನೆ ಮಾಡ್ಕೊಂಡು ಬರ್ತೀವಿ. ಈ ವರ್ಷ ನಾವು ಹೋದ ವರ್ಷ ನಾವು PMC ಶಾಲೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ವರ್ಷ ನಾವು ಪೇಟ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾಟಕ, ಕಂಸಾಳೆ, ರಂಗಕುಣಿತ, ಪಣಕುಣಿತ ಎಲ್ಲಾ ತರಹದ ಚಟುವಟಿಕೆ ಜೊತೆಗೆ ಸ್ಥಳೀಯ ಪೋಷಕರ ಭೇಟಿ, ಸ್ಥಳೀಯ ವಿಶೇಷ ಗಣ್ಯ ವ್ಯಕ್ತಿಗಳ ಭೇಟಿ, ಸ್ಥಳೀಯ ಪೊಲೀಸ್ ಸ್ಟೇಷನ್, ಲೈಬ್ರರಿ, ಹೀಗೆ ಎಲ್ಲಾ ತರದ ಚಟುವಟಿಕೆಗಳನ್ನು ಮಕ್ಕಳಿಗೆ ಕಲಿತಾರೆ. ಅದರ ಜೊತೆಗೆ ಅವರಿಗೆ ಬಿಹೇವಿಯರು, ಗುರು ಹಿರಿಯರ ಜೊತೆಗೆ ಗೌರವ ಕೊಡುವ ಎಲ್ಲಾ ತರಹದ ಚಟುವಟಿಕೆಗಳನ್ನ ನಮ್ಮ ಶಿಬಿರದಲ್ಲಿ ಕಲಿತಾರೆ. ಅಂತಹ ಈ ವಾರ್ಷಿಕ ಶಿಬಿರವನ್ನ ಈ ವರ್ಷ ವಿಶೇಷವಾಗಿ ನಾವು ಉದ್ಘಾಟನೆ ಮಾಡಬೇಕು ಅಂತ ತಿಳ್ಕೊಂಡಾಗ ನಮ್ಮ ಪೇಟ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ನೇತ್ರಾವತಿರಮ್ಮ ಮತ್ತೆ ಸಹ ಶಿಕ್ಷಕರು ಆ ಟೀಮು ನಮಗೆ ಎಲ್ಲ ಶಾಲೆ ಮಾಡ್ತೀವಿ ಅಂತ ಹೇಳಿ ಇಷ್ಟೊಂದು ಸುಂದರವಾಗಿ ಮೂಡೋದಕ್ಕೆ ಕಾರಣ ಆಯಿತು. ದೇಶವನ್ನು ಪೋಲಿಯೋ ಮುಕ್ತವಾಗಿರಿಸಲು ಮತ್ತು ಮುಂದಿನ ಪೀಳಿಗೆಯ ಆರೋಗ್ಯವನ್ನು ರಕ್ಷಿಸಲು 5 ವರ್ಷದೊಳಗಿನ ಪ್ರತಿಯೊಬ್ಬ ಮಗುವಿಗೂ ಪೋಲಿಯೋ ಹನಿಗಳನ್ನು ಹಾಕಿಸಬೇಕು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಭಾನುವಾರದಂದು ತಾಲೂಕು ಆಡಳಿತ, ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ, ಸಾರ್ವಜನಿಕ ಆಸ್ಪತ್ರೆ, ಲಯನ್ ಸೇವಾ ಸಂಸ್ಥೆ, ರೋಟರಿ ಸಂಸ್ಥೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಭಾರತವು ಈಗಾಗಲೇ ಪೋಲಿಯೋ ಮುಕ್ತ ರಾಷ್ಟ್ರವಾಗಿದ್ದರೂ ಇತರ ದೇಶಗಳಿಂದ ಸೋಂಕು ಹರಡುವ ಅಪಾಯವಿರುವ ಕಾರಣ ಪ್ರತಿಯೊಬ್ಬ ಪೋಷಕರು ಲಸಿಕಾ ಅಭಿಯಾನಕ್ಕೆ ಕಡ್ಡಾಯವಾಗಿ ಸಹಕರಿಸುವಂತೆ ಮನವಿ ಮಾಡಿದರು. ತಾಲೂಕು ಪೋಲಿಯೋ ಮುಕ್ತವಾಗಿದ್ದು ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಪೋಲಿಯೋ ಹನಿಯನ್ನು ತಪ್ಪದೇ ಹಾಕಿಸಬೇಕು. ಆರೋಗ್ಯ ಕಾರ್ಯಕರ್ತರು, ಪೋಷಕರು ಯಾವ ಮಗುವು ಹನಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳಬೇಕು. ಆ ಮೂಲಕ ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಶ್ರಮಿಸಬೇಕು. ನಗರ ಪ್ರದೇಶದಲ್ಲಿ 2443 ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 11747 ಸೇರಿ ಒಟ್ಟು 14190 ಮಕ್ಕಳನ್ನು ಗುರುತಿಸಲಾಗಿದ್ದು, ತಾಲೂಕಿನಾದ್ಯಂತ ಒಟ್ಟು 133 ಪೋಲಿಯೋ ಬೂತ್ಗಳನ್ನು ಸ್ಥಾಪಿಸಲಾಗಿದೆ. 4 ಟ್ರಾನ್ಸಿಸ್ ತಂಡ, 1 ಮೊಬೈಲ್ ತಂಡ ಕಾರ್ಯನಿರ್ವಹಿಸಲಿದೆ. ಅಲ್ಲದೆ 542 ಸಿಬ್ಬಂದಿ ಮತ್ತು 26 ಮೇಲ್ವಿಚಾರಕರು ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಬಿಆರ್ ಯುವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಹಸೀಲ್ದಾರ್ ಜಿಎಸ್ ಶಂಕರಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪಿ ತೇಜಸ್ವಿನಿ, ಡಾಕ್ಟರ್ ಮುರಳಿ, ಡಾಕ್ಟರ್ ಪ್ರವೀಣ್, ಜಿಲ್ಲಾ ಉಪ ಆರೋಗ್ಯ ಶಿಕ್ಷಣಾಧಿಕಾರಿ ಅನಿತಾ, ಟಿಎಪಿಸಿಎಂಎಸ್ನ ಅಧ್ಯಕ್ಷ ಎಚ್ಆರ್ ವೆಂಕಟೇಶ್ ಮೂರ್ತಿ, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ಬಾಲು ನಾಗಸಮುದ್ರ, ಮೋಹನ್ ಕಲ್ಕೆರೆ ಸೇರಿದಂತೆ ಆಸ್ಪತ್ರೆಯ ತಜ್ಞರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದರು. 14,190 ಮಕ್ಕಳಿಗೆ ಆಗ ಹುಟ್ಟಿದ ಮಗುವಿನಿಂದ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಪೋಲಿಯೋ ಲಸಿಕೆಯನ್ನು ಹಾಕುವಂಥ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನಾವು ನೀಡಿದ್ದೇವೆ. ಒಟ್ಟು 100 ಅರ್ಬನ್ ಮತ್ತು ರೂರಲ್ ಸೇರಿ 133 ಬೂತ್ಗಳನ್ನು
ಬೂತ್ಗಳ ಮೂಲಕ ಮಕ್ಕಳಿಗೆ ಲಸಿಕೆ ಹಾಕ್ಲಿಕ್ಕೆ ಎಲ್ಲ ಟೀಮ್ಗಳು ಕೂಡ ಇವತ್ತು ತಾಲೂಕು ಹಂತದಿಂದ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೀಗಾದರೆ ಪೋಲಿಯೋ ಮುಕ್ತ ಭಾರತ ನಮ್ಮೆಲ್ಲರ ಹೊಣೆ, ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಏಕೆಂದರೆ ಇವತ್ತು ನಮ್ಮ ಯುವರಾಜ್ ಅವರು ಕೂಡ ಮಾತನಾಡಿದ್ರು. ಇವತ್ತು ಏಕೆಂದರೆ 1995 ಇಸ್ವಿನಲ್ಲಿ ಪ್ರಾರಂಭ ಆಗಿ ಇದುವರೆಗೆ ನನ್ನ ಪ್ರಕಾರ 31 ವರ್ಷಗಳು ತುಂಬ್ತಾ ಇರುವಂತಹ ಶುಭ ಸಂದರ್ಭದಲ್ಲಿ ಇವತ್ತು ನಮ್ಮ ದೇಶ ಪೋಲಿಯೋ ಮುಕ್ತ ಭಾರತ ಆಗಿದೆ ಅಂದರೆ ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಏಕೆಂದರೆ ಇವತ್ತು ಅತಿ ಹೆಚ್ಚು ಯಂಗ್ ಜನರೇಷನ್ ಹೊಂದಿರೋ ದೇಶ ನಮ್ಮ ದೇಶ. ಏಕೆಂದರೆ ಮಕ್ಕಳುಗಳು ಅಂಗವೈಕಲ್ಯದಿಂದ ಇದು ಮಾಡಿದರೆ ತಂದೆ ತಾಯಿ ಒಂದು ರೀತಿ ಅನುಭವಿಸ್ತಾರೆ, ಮಗು ಒಂದ್ ಕಡೆ ಅನುಭವಿಸುತ್ತೆ, ಸಮಾಜನೂ ಕೂಡ ಎಲ್ಲೋ ಒಂದ್ ಕಡೆ ಮಾನವೀಯವಾಗಿ ನೋವನ್ನು ಅನುಭವಿಸುವಂತ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಇವತ್ತು ಕೇಂದ್ರ ಆರೋಗ್ಯ ಮಂತ್ರಾಲಯ ಇದರ ಒಂದು ಜವಾಬ್ದಾರಿಯನ್ನು ಹೊತ್ತು ಒಂದು ಪ್ರತಿ ವರ್ಷನೂ ಕೂಡ ಯಶಸ್ವಿಯಾಗಿ ಈ ಲಸಿಕಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬಂದಿದೆ. ಇವತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಡಿನಲ್ಲಿ ಒಂದು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಇದು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಕೂಡ ಬಂದಿದ್ದೀವಿ ಅಂತಕ್ಕಂಥ ಈ ಹೊಸದಾಗಿ ಬಂದಿರತಕ್ಕಂಥ ಮುರಳಿಯವರು ಡಾಕ್ಟರ್ ಪ್ರವೀಣ್ ಇದ್ದಾರೆ. ಸೊ ಈಗ ಮಾಸಿಕ ಸುಮಾರು 100ಕ್ಕಿಂತ ಹೆಚ್ಚು ಹೆರಿಗೆ ಮಾಡ್ತಾ ಇದೆ, 70 ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಒಂದು 100 ಆಗುವ ರೀತಿಯಲ್ಲಿ ನಮ್ಮ ಹಾಸ್ಪಿಟಲ್ ಕ್ರಮವನ್ನ ತೆಗೆದುಕೊಳ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಮಗೆ ಮುಂದಿನ ದಿನಮಾನಗಳಲ್ಲಿ ಕೊಠಡಿಗಳ ಲಭ್ಯತೆ ತುಂಬಾ ಅತ್ಯಗತ್ಯವಾಗಿ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಇದೊಂದೇ ಮಾತ್ರ ಅಲ್ಲ, ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಪ್ತಾಮಾಲಜಿ ಇರ್ಬೋದು, ಡರ್ಮಟಾಲಜಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಅದೇ ರೀತಿ ಡೆಂಟಲಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಎಲ್ಲ ಆಯಾ ವಿಭಾಗಗಳಿಗೆ ಸಂಬಂಧಪಟ್ಟಂಗೆ ಉತ್ತಮವಾದಂತಹ ಒಂದು ಸೇವೆಯನ್ನ 100ಕ್ಕೆ 90% ಕೊಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಒಂದು ತಿಂಗಳಿಗೆ ಸುಮಾರು ನಮ್ಮ ಬ್ಲಡ್ ಟೆಸ್ಟ್ ಸುಮಾರು 12,000 ತನಕ ಬ್ಲಡ್ ಟೆಸ್ಟ್ಗಳಾಗುತ್ತೆ. ಎಲ್ಲಿ ನಮ್ಮ ಲ್ಯಾಬ್ನಲ್ಲಿ ಡಿಜಿಟಲ್ ಎಕ್ಸ್ರೇನು ಕೂಡ ದಿವಸಕ್ಕೆ ಸುಮಾರು 50ರಿಂದ 80 ಡಿಜಿಟಲ್ ಎಕ್ಸ್ರೇಗಳನ್ನ ಕೊಡುವಂತ ಒಂದು ಅವಕಾಶ ಕೂಡ ನಾವು ಹಾಸ್ಪಿಟಲ್ ಮಾಡಿದ್ದೇವೆ. ಮಕ್ಕಳಿಗೆ ಲಸಿಕೆಯನ್ನು ಕೊಡ್ತಕ್ಕಂಥದಕ್ಕೆ ಈ ಹಾಸ್ಪಿಟಲ್ ಒಳಗಡೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣದಿಂದ ಪ್ರತ್ಯೇಕ ಲಸಿಕಾ ಕೇಂದ್ರವನ್ನು ಕೂಡ ಪ್ರತಿಯೊಂದು ಅವಕಾಶವನ್ನು ಕೂಡ ಕಲಿಸಿದ್ದೇವೆ. ಆಕ್ಸಿಜನ್ ಪ್ಲಾಂಟು, ಸಪ್ರೇಟ್ ಆದಂತಹ ಲ್ಯಾಬ್ ಯೂನಿಟ್, ಎಲ್ಲಾ ರೀತಿಯ ಅವಕಾಶವನ್ನ ಮಾಡ್ಕೊಂಡಿದ್ದೀವಿ.